ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿಂಟ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್. ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಯೋತ್ಪಾದನೆಯಿಂದ ಹರಿದು ತುಂಡಾಗ್ತಾ ಇದ್ರೂ ಕೂಡ ಪಾಕ್ ಬುದ್ಧಿ ಕಲ್ತಂಗೆ ಕಾಣಿಸ್ತಾ ಇಲ್ಲ. ಜಮ್ಮು ಕಾಶ್ಮೀರದಲ್ಲೀಗ ಭಾರಿ ಅನಾಹುತವೊಂದಕ್ಕೆ ಕೈ ಹಾಕಿ ಪೆಟ್ಟು ತಿಂದಿದೆ. ಪಾಕ್ ಸೈನಿಕರು LOC ಗಡಿಯನ್ನ ದಾಟಿ ಒಳನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ. ಭಾರತೀಯ ಸೇನೆ ದಿಟ್ಟ ಪ್ರತಿದಾಳಿ ನಡೆಸಿ 4-5 ಜನರನ್ನ ಹೊಡೆದು ಹಾಕಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಈ ಕೃತ್ಯವಾಗಿದೆ. ಏಪ್ರಿಲ್ 1ನೇ ತಾರೀಕು ಅಲ್ಲಿನ ಕೃಷ್ಣ ಘಾಟಿ ಸೆಕ್ಟರ್ ಮೂಲಕ ಪಾಕ್ ಸೈನಿಕರು ಹಾಗೂ ಒಳನುಸುಳುಕೋರರು ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿ ಆಗೋಕೆ ಪ್ರಯತ್ನ ಪಟ್ಟರು. ಈ ವೇಳೆ ಭಾರತೀಯ ಸೇನೆ ಇಟ್ಟಿದ್ದ ನೆಲಬಾಂಬೊಂದು ಸಿಡಿತು. ತಕ್ಷಣ ಅರೆರೆ ಇದೇನಾಯ್ತು, ನಮ್ಮ ಕಾಲ ಕೆಳಗಡೆ ಸ್ಫೋಟ ಆಗೋದು ಅಂದ್ರೆ ನಾವು ಮಾಡೋ ಕೆಲಸವನ್ನ ಯಾರೋ ನಮಗೆ ವಾಪಸ್ ಮಾಡಿದಾರಲ್ಲ ಅಂತ ಗಾಬರಿಗೊಂಡ ಪಾಕಿಗಳು ಭಾರತೀಯ ಸೇನೆಯ ಫಾರ್ವರ್ಡ್ ಪೋಸ್ಟ್ಗಳ ಮೇಲೆ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನ ಶುರು ಮಾಡಿದ್ದಾರೆ. ಆಗ ಗಡಿಯಲ್ಲಿ ಗಸ್ತು ತಿರುಗ್ತಾ ಇದ್ದ ನಮ್ಮ ಸೇನೆ ಇದಕ್ಕೆ ಪ್ರತಿದಾಳಿ ನಡೆಸಿದೆ. ಪರಿಣಾಮ 4-5 ಪಾಕ್ ಒಳನುಸುಳುಕೋರರು ಟಿಕೆಟ್ ತಗೊಂಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಇಂಡಿಯನ್ ಆರ್ಮಿ ಪಾಕ್ ಸೇನೆ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘನೆ ಮಾಡಿದೆ. ಈ ಗುಂಡಿನ ಚಕಮಕಿಯಲ್ಲಿ ನಮ್ಮ ಪಡೆಗೆ ಯಾವುದೇ ಲಾಸ್ ಆಗಿಲ್ಲ. ಸದ್ಯ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ. ಎಲ್ಲವನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ತಿಳಿಸಿದೆ. ಆದರೆ ಘಟನೆಯಲ್ಲಿ ಆದ ಶತ್ರುಗಳ ಸಾವು ನೋವಿನ ಬಗ್ಗೆ ಇದುವರೆಗೆ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಏಪ್ರಿಲ್ 7-8ಕ್ಕೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಪಾಕ್ ಈ ಕೃತ್ಯಕ್ಕೆ ಕೈ ಹಾಕಿರೋದು ಅನುಮಾನ ಮೂಡಿಸಿದೆ. ಅಂದಹಾಗೆ LOC ಗಡಿಯಲ್ಲಿ ಶಾಂತಿ ಸ್ಥಾಪಿಸುವ ಸಂಬಂಧ ಭಾರತ ಮತ್ತು ಪಾಕ್ 2021ರ ಫೆಬ್ರವರಿಯಲ್ಲಿ ಕದನ ವಿರಾಮ ಒಪ್ಪಂದ ನವೀಕರಣಕ್ಕೆ ಒಪ್ಪಿಗೆ ಸೂಚಿಸಿದರು. ಉಭಯ ದೇಶಗಳ ಡೈರೆಕ್ಟರ್ ಜನರಲ್ಸ್ ಆಫ್ ಮಿಲಿಟರಿ ಆಪರೇಷನ್ಸ್ DGMOಗಳು ಈ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು. ಆದರೆ ಕಳೆದ 2 ತಿಂಗಳಿನಿಂದ LOCಯ ಗಡಿಯುದ್ದಕ್ಕೂ ಉದ್ವಿಗ್ನತೆ ಜೋರಾಗ್ತಾನೆ ಇದೆ. ಫೆಬ್ರವರಿ ಮೊದಲ ವಾರದಲ್ಲೂ ಇದೇ ರೀತಿ ಪಾಕ್ ಕದನ ವಿರಾಮ ಉಲ್ಲಂಘನೆ ಮಾಡಿತ್ತು ಅಂತ ಭಾರತ ಆಕ್ರೋಶ ಹೊರಹಾಕಿತ್ತು. ಅದರಲ್ಲೂ ಕೂಡ ಜಮ್ಮು ಭಾಗದ ಪಿರ್ ಪಂಜಾಲ್ ಪ್ರದೇಶದ ಮೂಲಕ ಒಳನುಸುಳಿಸೋಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಗಡಿಯಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಿ ಅಲರ್ಟ್ ಆಗಿರೋ ಭಾರತೀಯ ಸೇನೆ ಶತ್ರುಗಳ ಕೃತ್ಯಗಳನ್ನೆಲ್ಲ ಫೇಲ್ ಮಾಡ್ತಾನೆ ಇದೆ. ಒಂದ್ ಕಡೆ ಗಾಜಾದಲ್ಲಿ ಹಮಸ್ಗಳೊಂದಿಗೆ ಸೆಣಸಾಡ್ತಿರೋ ಇಸ್ರೇಲ್, ಮತ್ತೊಂದು ಕಡೆ ಲೆಬನಾನ್ ಹೆಜ್ಬುಲ್ಲಾಗಳೊಂದಿಗೆ ಕಾದಾಟ ಮುಂದುವರೆಸಿದೆ. ಇದೀಗ ಲೆಬನಾನ್ ರಾಜಧಾನಿ ಬೈರುತ್ನಲ್ಲಿ ಹೆಜ್ಬುಲ್ಲಾದ ದೊಡ್ಡ ತಲೆಯೊಂದನ್ನ ಹೊಡೆದುರುಳಿಸಲಾಗಿದೆ. ಹೆಜ್ಬುಲ್ಲಾದ ಕಮಾಂಡರ್ ಹಸನ್ ಅಲಿ ಮಹಮೂದ್ ಬಾದಿರ್ನನ್ನ ಏರ್ ಸ್ಟ್ರೈಕ್ನಲ್ಲಿ ಮುಗಿಸಿದೀವಿ ಅಂತ ಇಸ್ರೇಲ್ ಸೇನೆ ಹೇಳ್ಕೊಂಡಿದೆ. ಈತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಕುದ್ಸ್ ಫೋರ್ಸ್ ಮತ್ತು ಹೆಜ್ಬುಲ್ಲಾದ ಯೂನಿಟ್ 3900ನ ಮುಂದಾಳತ್ವ ವಹಿಸಿದ್ದ. ಅಲ್ಲದೆ ಹಮಸ್ಗಳಿಗೆ ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸುವಂತೆ ನಿರ್ದೇಶನ ಕೊಡ್ತಾ ಇದ್ದ. ಹೀಗಾಗಿ ಈತನ ಕತೆ ಮುಗಿಸಿದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇನ್ನು ಈ ದಾಳಿಯಲ್ಲಿ ಮಹಮೂದ್ ಬಾದೀರ್ ಮತ್ತಾತನ ಮಗ ಹಸನ್ ಬಾದೀರ್ ಸೇರಿದಂತೆ 4 ಬಾಧಿತರಾಗಿದ್ದಾರೆ. ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಲ್ಲದೆ 7 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. ಅತ್ತ ಗಾಜಾದ ದೊಡ್ಡ ಪ್ರದೇಶಗಳನ್ನು ವಶಪಡಿಸಿಕೊಳ್ಳೋಕೆ ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆ ನಡೆಸಲಿದೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಮಾಹಿತಿ ನೀಡಿದ್ದಾರೆ. ಮತ್ತೊಂದು ಕಡೆ ಗಾಜಾದಲ್ಲಿ ಹಮಸ್ ವಿರೋಧಿ ಪ್ರತಿಭಟನೆಯಲ್ಲಿ ತೊಡಗಿದ್ದ 6 ಪ್ಯಾಲೆಸ್ತೇನಿ ಪ್ರಜೆಗಳನ್ನ ಹಮಸ್ ಪಡೆ ಗಲ್ಲಿಗೇರಿಸಿದೆ. ಕೆಲವರನ್ನ ಪಬ್ಲಿಕ್ ನಲ್ಲಿ ಥಳಿಸಲಾಗಿದೆ ಹಾಗೂ ಇನ್ನು ಕೆಲವರನ್ನ ಅಪಹರಣ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಏನೋ ಟ್ರಂಪ್ ಡೆಡ್ ಲೈನ್ ಮುಗಿದಿದ್ದು ರೆಸಿಪ್ರೊಕಲ್ ಟ್ಯಾರಿಫ್ ಜಾರಿಯಾಗೋಕೆ ಕ್ಷಣಗಣನೆ ಶುರುವಾಗಿದೆ. ಯಾವ್ಯಾವ ದೇಶಕ್ಕೆ ಏನೇನು ಕಾದಿದೆ ಅಂತ ಇಡೀ ವಿಶ್ವ ದಿಗಿಲು ಬಿದ್ದಿದೆ. ಅಮೆರಿಕದ ಶತ್ರು ಮಿತ್ರರು ಎಲ್ಲರೂ ಟೆನ್ಷನ್ ಅಲ್ಲಿದ್ದಾರೆ. ಇದೇ ಹೊತ್ತಲ್ಲಿ ಏಪ್ರಿಲ್ 2 ಅಂದ್ರೆ ಇವತ್ತು ಸಂಜೆ ಯಾವ್ಯಾವ ರಾಷ್ಟ್ರಕ್ಕೆ ಎಷ್ಟು ಟ್ಯಾರಿಫ್ ಹಾಕ್ತೀವಿ ಅನ್ನೋದು ಅಮೆರಿಕ ಅನೌನ್ಸ್ ಮಾಡುತ್ತೆ. ಘೋಷಣೆ ತಕ್ಷಣವೇ ಟ್ಯಾರಿಫ್ ಜಾರಿಗೆ ಬರುತ್ತೆ ಅಂತ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲ್ಯಾವಿಟ್ ಹೇಳಿದ್ದಾರೆ. ಇದಕ್ಕೂ ಮುಂಚೆನೆ ಭಾರತ ಅಮೆರಿಕದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ BTAಗೆ ಒಪ್ಪಿಗೆ ಸೂಚಿಸಿದೆ. PM ನರೇಂದ್ರ ಮೋದಿ ಕಚೇರಿಯ ಮಧ್ಯಸ್ಥಿಕೆಯಲ್ಲಿ ಈ ಡೀಲ್ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಭಾರತ ಒಪ್ಪಿದೆ. ಶೀಘ್ರದಲ್ಲಿ PM ಆಫೀಸ್ ಈ ಡೀಲ್ನ ಫೈನಲೈಸ್ ಮಾಡೋ ತವಕದಲ್ಲಿದೆ ಅಂತ ಸರ್ಕಾರದ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ.
ಹೀಗಂತ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡಿದೆ. ಅತ್ತ ಇಸ್ರೇಲ್ ಕೂಡ ಟ್ರಂಪ್ ಟ್ಯಾರಿಫ್ಗೆ ತಯಾರಾಗ್ತಾ ಇದೆ. ಅಮೆರಿಕದಿಂದ ಆಮದಾಗೋ ಎಲ್ಲ ವಸ್ತುಗಳ ಮೇಲಿನ ಕಸ್ಟಮ್ಸ್ ಡ್ಯೂಟಿ ರದ್ದುಪಡಿಸುವುದಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಘೋಷಿಸಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಸಂಬಂಧವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋ ನಿಟ್ಟಿನಲ್ಲಿ ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಇನ್ನು ಟ್ರಂಪ್ ರ ಟ್ಯಾರಿಫ್ಗೆ ಕೌಂಟರ್ ಕೊಡೋಕೆ ಬದ್ಧ ವೈರಿಗಳಾದ ಚೈನಾ, ಸೌತ್ ಕೊರಿಯಾ ಮತ್ತು ಜಪಾನ್ ಒಂದಾಗಿದ್ವು. ಅದರ ಬೆನ್ನಲ್ಲೇ ಈಗ ಟ್ರಂಪ್ ಟ್ಯಾರಿಫ್ಗೆ ತಕ್ಕ ಉತ್ತರ ಕೊಡೋಕೆ ಕೆನಡಾ ಮತ್ತು ಮೆಕ್ಸಿಕೋ ಕೂಡ ಒಟ್ಟಾಗ್ತಾ ಇದ್ದಾವೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಮತ್ತು ಮೆಕ್ಸಿಕೋ ಅಧ್ಯಕ್ಷೆ ಕ್ಲೌಡಿಯಾ ಶಿನ್ಬಾಮ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಅಮೆರಿಕದ ನ್ಯಾಯಸಮ್ಮತವಲ್ಲದ ವ್ಯಾಪಾರಿ ಕ್ರಮದ ವಿರುದ್ಧ ಹೋರಾಡೋದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಹೀಗಂತ ಪ್ರಧಾನಿ ಮಾರ್ಕ್ ಕಾರ್ನಿ ಕಚೇರಿ ತಿಳಿಸಿದೆ. ಏನೋ ಈ ರೆಸಿಪ್ರೊಕಲ್ ಟ್ಯಾರಿಫ್ನಿಂದಾಗಿ ಜಾಗತಿಕ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಜಗತ್ತಿನಾದ್ಯಂತ ಸುಮಾರು $1.4 ಟ್ರಿಲಿಯನ್ ಮೌಲ್ಯದ ಆರ್ಥಿಕ ಚಟುವಟಿಕೆ ಡೌನ್ ಆಗುತ್ತೆ. ಅಮೆರಿಕದಲ್ಲಿ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಬೆಲೆ ಏರಿಕೆಯಾಗುತ್ತೆ. ಕ್ರಮೇಣವಾಗಿ ಇದರಿಂದ ಅಮೆರಿಕದ ಜಿಡಿಪಿಗೂ ಪೆಟ್ಟು ಬೀಳುತ್ತೆ ಅಂತ ಇಂಗ್ಲೆಂಡ್ನ ಆಸ್ಟಿನ್ ಬಿಸಿನೆಸ್ ಸ್ಕೂಲ್ ವಿಶ್ಲೇಷಿಸಿದೆ. ಇನ್ನೊಂದು ಕಡೆ ಟ್ಯಾರಿಫ್ ಆದರೆ ಮತ್ತೊಂದು ಕಡೆ ಇರಾನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಸ್ಯಾಂಕ್ಷನ್ಸ್ ಹೇರಿದೆ. ಇರಾನ್ಗೆ ಗೌಪ್ಯವಾಗಿ ಶಸ್ತ್ರಾಸ್ತ್ರ ಪೂರೈಸೋಕೆ ಸಹಾಯ ಮಾಡ್ತಿದ್ದಾರೆ ಅಂತ 6 ಕಂಪನಿ ಮತ್ತು 2 ವ್ಯಕ್ತಿಗಳಿಗೆ ನಿರ್ಬಂಧಿಸಲಾಗಿದೆ. ಇರಾನ್, ಚೈನಾ ಮತ್ತು ಯುಎಇಗೆ ಸೇರಿದ ಕಂಪನಿ ಮತ್ತು ವ್ಯಕ್ತಿಗಳ ಮೇಲೆ ಬ್ಯಾನ್ ಹೇರಲಾಗಿದೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತೆ ಅಲ್ ಸಿಸಿ ಜೊತೆಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಇಬ್ಬರು ಲೀಡರ್ಸ್ ಯೆಮೆನ್ನ ಹೂತಿಗಳ ವಿರುದ್ಧದ ಅಮೆರಿಕದ ಸಂಘರ್ಷ ಮತ್ತು ಗಾಜಾದಲ್ಲಿನ ವಾಸ್ತವ ಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಿಯಾಕ್ಟ್ ಮಾಡಿರೋ ಟ್ರಂಪ್ ಈಜಿಪ್ಟ್ ಅಧ್ಯಕ್ಷರೊಂದಿಗೆ ನಡೆಸಿದ ಮಾತುಕತೆ ಪಾಸಿಟಿವ್ ಆಗಿತ್ತು. ಗಾಜಾ ಮತ್ತು ಹುತಿಗಳ ವಿಚಾರವಾಗಿ ಡೀಪ್ ಆಗಿ ಡಿಸ್ಕಷನ್ ಆಗಿದೆ ಅಂತಷ್ಟೇ ಹೇಳಿದ್ದಾರೆ. ಜಗತ್ತನ್ನೇ ಬೆಚ್ಚಿ ಬೀಳಿಸಿರೋ ಮ್ಯಾನ್ಮಾರ್ ಭೂಕಂಪ ದುರಂತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗ್ತಾ ಹೋಗ್ತಾ ಇದೆ. 2700ಕ್ಕೆ ಏರಿಕೆಯಾಗಿದೆ. 4521 ಜನಕ್ಕೆ ಗಂಭೀರವಾಗಿ ಗಾಯಗಳಾಗಿವೆ. ಸುಮಾರು 441 ಜನರ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ. ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಯಾವ ಅವಶೇಷದ ಅಡಿಗೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಮ್ಯಾನ್ಮಾರ್ ಇತ್ತೀಚಿನ ದಿನಗಳಲ್ಲಿ ಜಗತ್ತು ಕಂಡ ಭೀಕರ ಭೂಕಂಪದಿಂದ ಇನ್ನೂ ಕೂಡ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಇನ್ನು ಸದ್ಯ ಭಾರತ ಪ್ರವಾಸದಲ್ಲಿರೋ ಚಿಲಿ ಅಧ್ಯಕ್ಷ ಗೇಬ್ರಿಯಲ್ ಬೋರಿಕ್ ಭಾರತ ಮತ್ತು ಪಿಎಂ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಭಾರತ ಉತ್ತಮ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಹೊಂದಿದೆ. ಭಾರತದೊಂದಿಗೆ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳೋಕೆ ನಮ್ಮ ರಾಷ್ಟ್ರ ಬಯಸುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಿಎಂ ಮೋದಿ ಅವರು ಅಮೆರಿಕ ಅಧ್ಯಕ್ಷ ಟ್ರಂಪ್, ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ, ರಷ್ಯಾ ಅಧ್ಯಕ್ಷ ಪುಟಿನ್, ಯುರೋಪಿಯನ್ ಯೂನಿಯನ್ ನಾಯಕರು, ಲ್ಯಾಟಿನ್ ಅಮೆರಿಕನ್ ನಾಯಕರು, ಬ್ರಿಕ್ಸ್ ಮತ್ತು ಇರಾನ್ ನಾಯಕರು ಹೀಗೆ ಎಲ್ಲರೊಂದಿಗೂ ಮಾತನಾಡಬಲ್ಲ ವಿಶ್ವದ ಏಕೈಕ ಲೀಡರ್ ಅಂತ ಫುಲ್ ಹೊಗಳು ಬಿಟ್ಟಿದ್ದಾರೆ. ಅಲ್ಲದೆ ಮೋದಿ ಜಿಯೋ ಪಾಲಿಟಿಕ್ಸ್ ನ ಕೀ ಪ್ಲೇಯರ್ ಅಂತ ಫುಲ್ ಹೊಗಳಿ ಅಟ್ಟಕ್ಕೇರಿಸಿಬಿಟ್ಟಿದ್ದಾರೆ ಬೋರಿಕ್. ಇನ್ನು ಏಪ್ರಿಲ್ 4ನೇ ತಾರೀಕು ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ನಲ್ಲಿ ನಡೆಯಲಿರೋ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಪಿಎಂ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಈ ಸಮಿಟ್ ನ ಸೈಡ್ ಲೈನ್ಸ್ ನಲ್ಲಿ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ಪಿಎಂ ಮೋದಿಯನ್ನ ಮೀಟ್ ಆಗೋ ಸಾಧ್ಯತೆ ಇದೆ. ಒಲಿ ನೇಪಾಳ ಪಿಎಂ ಆದ ನಂತರ ನೇಪಾಳ ಮತ್ತು ಭಾರತದ ನಡುವಿನ ಸಂಬಂಧವನ್ನ ಹಾಳು ಮಾಡಿ ಹಾಕಿದ್ದಾರೆ. 2 ರಾಷ್ಟ್ರಗಳ ನಡುವೆ ಹೈ ಪ್ರೊಫೈಲ್ ಮೀಟಿಂಗ್ಗಳು ಕೂಡ ನಡೆದೇ ಇಲ್ಲ. ಹೀಗಾಗಿ ನೇಪಾಳದ ಅಧಿಕಾರಿಗಳು ಈ ಬಿಮ್ಸ್ಟೆಕ್ ಸಮಿಟ್ ನ ಸೈಡ್ ಲೈನ್ಸ್ ನಲ್ಲಿ ಮೋದಿ ಅವರೊಂದಿಗೆ ಮೀಟಿಂಗ್ ನಡೆಸೋಕೆ ಪ್ರಪೋಸಲ್ ಇಟ್ಟಿದ್ದಾರೆ. ಆದರೆ ಈ ಮೀಟಿಂಗ್ ಬಗ್ಗೆ ಇದುವರೆಗೂ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಭಾರತ ಕೊಟ್ಟಿಲ್ಲ. ಸದ್ಯ ನೇಪಾಳದಲ್ಲಿ ರಾಜಪ್ರಭುತ್ವವನ್ನು ಮತ್ತೆ ಸ್ಥಾಪಿಸಬೇಕು, ಈ ಕಮ್ಯುನಿಸ್ಟ್ನೆಲ್ಲ ಒದ್ದು ಓಡಿಸಬೇಕು, ಈ ಡೆಮೋಕ್ರಸಿನೇ ಬೇಡ, ಇದು ಹಿಂದೂ ರಾಷ್ಟ್ರ ಆಗ್ಬಿಡ್ಲಿ, ಮೊದಲಿನ ತರನೇ ರಾಜರೇ ಬರಲಿ ನಮಗೆ ಅಂತ ಹೇಳಿ ಜೋರಾಗಿ ಪ್ರತಿಭಟನೆ ನಡೀತಾ ಇದೆ. ಸೀರಿಯಸ್ ಲೆವೆಲ್ಗೆ ಹೋಗ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಭಾರತದ ಕೈವಾಡದ ಆರೋಪವನ್ನ ನೇಪಾಳದ ಈ ಕಮ್ಯುನಿಸ್ಟ್ ಲೀಡರ್ಗಳು ಮಾಡ್ತಿದ್ದಾರೆ. ಓಲಿ ಸೇರಿದಂತೆ ಒಂದಷ್ಟು ಜನ ಮಾಡ್ತಿದ್ದಾರೆ. ಹಾಗಾಗಿ ಬಹುಶಃ ಈಗ ಪ್ರೆಷರ್ ಫೀಲ್ ಆಗೋಕೆ ಶುರುವಾಗಿದೆ ಅಂತ ಕಾಣುತ್ತೆ. ಮೀಟಿಂಗಿಗೆ ಬನ್ನಿ, ಸೈಡ್ ಲೈನ್ಸ್ ನಲ್ಲಿ, ಬಿಮ್ಸ್ಟೆಕ್ ಸೈಡ್ ಲೈನ್ಸ್ ನಲ್ಲಿ ಟೈಮ್ ಸಿಗಬಹುದಾ ಅಂತ ಪ್ರಪೋಸಲ್ ಅನ್ನ ಈಗ ನೇಪಾಳದವರು ಕೆಪಿ ಶರ್ಮಾ ಒಲಿ, ನೇಪಾಳ ಪಿಎಂ ಅವ್ರ ಕಡೆಯವರು ಈಗ ಮುಂದಿಟ್ಟಿದ್ದಾರೆ. ಸೊ ಒಂದ್ ವೇಳೆ ಈ ಸಮಿಟ್ ನಲ್ಲಿ ಒಲಿ ಮೋದಿ ಮೀಟ್ ಆದ್ರೆ ಆಗ ಮತ್ತೆ ಒಂದಷ್ಟು ಭಾರತವನ್ನ ನೈಸ್ ಮಾಡೋ ಪ್ರಯತ್ನವನ್ನ ನೇಪಾಳ ಮಾಡಬಹುದು. ಆದ್ರೆ ಭಾರತ ಇದುವರೆಗೂ ಇದಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ಇತ್ತೀಚೆಗಷ್ಟೇ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಮಾಧ್ಯಮ ಬಾಂಗ್ಲಾದಲ್ಲಿ ಇಸ್ಲಾಮಿಕ್ ಉಗ್ರವಾದ ಹೆಚ್ಚಾಗ್ತಿದೆ ಅಂತ ಆರ್ಟಿಕಲ್ ಪಬ್ಲಿಷ್ ಮಾಡಿತ್ತು. ಆಸ್ ಬಾಂಗ್ಲಾದೇಶ್ ರೀಇನ್ವೆಂಟ್ಸ್ ಇಟ್ ಸೆಲ್ಫ್, ಇಸ್ಲಾಮಿಸ್ಟ್ ಹಾರ್ಡ್ ಲೈನರ್ಸ್ ಸಿ ಆನ್ ಓಪನಿಂಗ್ ಅನ್ನೋ ಟೈಟಲ್ ನಡಿ ಈ ಆರ್ಟಿಕಲ್ ರಿಲೀಸ್ ಮಾಡಲಾಗಿತ್ತು. ಇದನ್ನೀಗ ಬಾಂಗ್ಲಾದ ಸೋಕಾಲ್ಡ್ ಮಧ್ಯಂತರ ಸರ್ಕಾರ ತಳ್ಳಿ ಹಾಕಿದೆ. ಮತ್ತೊಂದು ಕಡೆ ಶೇಖ್ ಹಸೀನಾ ಸಂಬಂಧ ಯೂನುಸ್ ಸರ್ಕಾರ ಭಾರತದ ಮೇಲೆ ಗಂಭೀರ ಆರೋಪಗಳನ್ನು ಮುಂದುವರೆಸಿದೆ. ಹಸೀನಾರಿಗೆ ಅಷ್ಟೇ ಅಲ್ಲ, ಸುಮಾರು 1 ಲಕ್ಷ ಅವಾಮಿ ಲೀಗ್ ಸದಸ್ಯರಿಗೆ ಭಾರತ ಆಶ್ರಯ ಕೊಟ್ಟಿದೆ ಅಂತ
ಬಾಂಗ್ಲಾ ಸರ್ಕಾರದ ಮಧ್ಯಂತರ ಸರ್ಕಾರದ ಸಲಹೆಗಾರ ಮಹಫೂಜ್ ಆಲಂ ಆರೋಪ ಮಾಡಿದ್ದಾರೆ. ಅಮೆರಿಕದ ನ್ಯೂ ಜೆರ್ಸಿಯ ಡೆಮಾಕ್ರೆಟಿಕ್ ಸೆನೆಟರ್ ಕೋರಿ ಬುಕರ್ ಅನ್ನೋರು ಸುದೀರ್ಘ 25 ಗಂಟೆ 5 ನಿಮಿಷ ಭಾಷಣ ಮಾಡಿ ಹೊಸ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ 1957ರಲ್ಲಿ ಸೆನೆಟರ್ ಸ್ಟಾರ್ಮ್ ಥರ್ಮನ್ ಮಾಡಿದ್ದ 24 ಗಂಟೆ 18 ನಿಮಿಷದ ಭಾಷಣದ ದಾಖಲೆಯನ್ನ ಈ ಕೋರಿ ಬುಕರ್ ಬ್ರೇಕ್ ಮಾಡಿದ್ದಾರೆ. ಟ್ರಂಪ್ ಆಡಳಿತ ವೈಖರಿ, ಅಮೆರಿಕದ ವಿದೇಶಿ ನೀತಿ, ಮಸ್ಕ್ರನ್ನ ಸರ್ಕಾರದ ಭಾಗ ಅಂತ ಮಾಡ್ಕೊಂಡಿರೋದು, ಹೀಗೆ ಹಲವು ವಿಚಾರಗಳ ವಿರುದ್ಧ ಕೋರಿ ಬುಕರ್ ವಾಗ್ದಾಳಿ ಮಾಡಿದ್ದಾರೆ. 25 ಗಂಟೆ ಅಂದ್ರೆ ಕಂಟಿನ್ಯೂಸ್ ನಾನ್ ಸ್ಟಾಪ್ ಅಲ್ಲ, ಸೆಷನ್ ನಡೆದಾಗ್ಲೆಲ್ಲ ಇವರೇ ಮಾತನಾಡಿದ್ದಾರೆ ಅಂತ. ಇನ್ನು ಅಮೆರಿಕದ ದಕ್ಷಿಣ ಮತ್ತು ಪಶ್ಚಿಮ ಭಾಗದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ, ಸುಂಟ್ರಗಾಳಿ ಎಲ್ಲ ಬರಬಹುದು ಅಂತ ಹವಾಮಾನ ಇಲಾಖೆ ಅಲರ್ಟ್ ಜಾರಿ ಮಾಡಿದೆ. ಟೆಕ್ಸಸ್, ಮಿಸಿಸಿಪಿ, ಒಹಾಯೋ ಭಾಗದಲ್ಲಿ ಈ ವಾರದ ಅಂತ್ಯದಲ್ಲಿ ಭಾರೀ ಗಾಳಿ ಸಹಿತ ಮಳೆ ಸುರಿಯುವ ಸಾಧ್ಯತೆ ಇದೆ. ಆರ್ಕಾನ್ಸಸ್, ಟೆನೆಸಿ ಮತ್ತು ಕೆಂಟಕಿ ರಾಜ್ಯದ ಕೆಲ ಭಾಗಗಳು ಕೂಡ ಹೈ ರಿಸ್ಕ್ನಲ್ಲಿವೆ. ಆಕ್ಲಹಾಮಾ, ಕ್ಯಾನ್ಸಾಸ್ನ ಕೆಲ ಭಾಗ ಮತ್ತು ಮಿಸೋರಿ ರಾಜ್ಯಗಳಲ್ಲೂ ಕೂಡ ಭಾರೀ ಸುಂಟ್ರಗಾಳಿ ಬೀಸಬಹುದು. ಹೀಗಾಗಿ ಸುಮಾರು 43 ಲಕ್ಷ ಜನಕ್ಕೆ ಅಪಾಯ ಎದುರಾಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಇದೆ ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ಮಧ್ಯಭಾಗದಲ್ಲಿ ದೊಡ್ಡ ಪ್ರಮಾಣದ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. 1,500 ಎಕರೆ ಫಾರೆಸ್ಟ್ ಸುಟ್ಟು ಭಸ್ಮವಾಗಿದೆ. ಅಲ್ಲಿದ್ದ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಆಗುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಇನ್ನು ಅಮೆರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ NIH ನ 18ನೇ ಡೈರೆಕ್ಟರ್ ಆಗಿ ಭಾರತ ಮೂಲದ ಜೈ ಭಟ್ಟಾಚಾರ್ಯ ಈಗ ನೇಮಕವಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. 26 ನವೆಂಬರ್ 2024 ಇವ್ರನ್ನ ಟ್ರಂಪ್ ನಾಮಿನೇಟ್ ಮಾಡಿದ್ರು. ಈಗ ಅಧಿಕಾರ ಸ್ವೀಕಾರ ಆಗಿದೆ. ಅಂದಹಾಗೆ ಭಟ್ಟಾಚಾರ್ಯ ಮೊದಲು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಮೆಡಿಸಿನ್ ವಿಭಾಗದ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.